ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು RRB ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದು ನಮ್ಮ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಎಲ್ಲ ರೀತಿಯ ವೆಬ್ಸೈಟ್ ಸಿಗುತ್ತೆ. ಲೇಟೆಸ್ಟ್ ಜಾಬ್ಸ್ ಅಪ್ಡೇಟ್, ಟೀಚಿಂಗ್ ಜಾಬ್ ಸಿಗುತ್ತೆ, ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು, UPSC, ಡಿಫೆನ್ಸು, ರೈಲ್ವೆ, ಬ್ಯಾಂಕಿಂಗು, ಯಾವ್ದು ಬೇಕಾದರೂ ಸಿಗುತ್ತೆ. ಇವಾಗ ರೈಲ್ವೆದು ಜಾಬ್ಸ್ನ ನೋಡೋಣ ಸ್ನೇಹಿತರೆ. ಓಕೆನಾ, ಇಲ್ಲಿ ರೈಲ್ವೆ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ರೈಲ್ವೆ ಜಾಬ್ಸು ಬರುತ್ತೆ. ಓಕೆನಾ, ಇಲ್ಲಿ ನೋಡಿ ರೈಲ್ವೆ ಜಾಬ್ಸಲ್ಲಿ RRB 7,951 ಪೋಸ್ಟ್ಗಳನ್ನ ಕರೆದಿದ್ದಾರೆ. RRB JE ಇದು. ಓಕೆನಾ, ಇದು RRB JE ಇದು 7,951 ಪೋಸ್ಟ್ಗಳಿದ್ದಾವೆ. ಇದ್ರದ್ದು ಎಲ್ಲ ರೀತಿಯ RRB ಝೋನ್ಗಳಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. JE ಜೂನಿಯರ್ ಇಂಜಿನಿಯರು, ಕೆಮಿಕಲ್ ಸೂಪರ್ವೈಸರು, ಮೆಟಲರ್ಜಿಕಲ್ ಸೂಪರ್ವೈಸರು, ಈ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇದ್ರದ್ದು ಅಪ್ಲಿಕೇಶನ್ ಫೀಸ್ ಬಂದು 500 ರೂಪಾಯಿ ಇದೆ. 400 ರೂಪಾಯಿ ರೀಫಂಡಬಲ್ ಇದೆ. ಫಸ್ಟ್ ಸ್ಟೇಜ್ ಆಫ್ CBT ಅಂದರೆ CBT ಅಂದರೆ ಆನ್ಲೈನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಅಂದರೆ ನೀವು ಸೆಂಟ್ರಿಗೆ ಹೋಗ್ಬಿಟ್ಟು ಟೆಸ್ಟ್ ಬರೀಬೇಕು. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇದು CBT ಅಂದರೆ. 400 ರೂಪಾಯಿ ವಾಪಸ್ ಕೊಡ್ತಾರೆ. SC ST ಎಕ್ಸ್ ಸರ್ವಿಸ್ಮೆನು, ವುಮೆನ್ನು, ಟ್ರಾನ್ಸ್ಜೆಂಡರು, ಮೈನಾರಿಟೀಸು, ಇವರಿಗೆಲ್ಲ 250 ರೂಪೀಸ್ ಇದೆ. ಇವ್ರಿಗೂ ಕೂಡ 250 ರೂಪೀಸ್ ರೀಫಂಡಬಲ್ ಇರುತ್ತೆ ಸ್ನೇಹಿತರೆ. ಎಲ್ಲದು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಇದ್ರದ್ದು ಲಾಸ್ಟ್ ಡೇಟ್ ಬಂದು 29/8/2024 ಇದೆ ಸ್ನೇಹಿತರೆ. ಓಕೆನಾ, ಇದ್ರದ್ದು ಏಜ್ ಲಿಮಿಟ್ ಬಂದು 18ರಿಂದ 33ವರೆಗೂ ಇದೆ. ಓಕೆನಾ, ಅದಾದ ನಂತರ ಇದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದರೆ ಡಿಗ್ರಿ ಇನ್ ಕೆಮಿಕಲ್ ಟೆಕ್ನಾಲಜಿ ಅಥವಾ ಮೆಟಲರ್ಜಿ ಟೆಕ್ನಾಲಜಿ ಅಥವಾ ಡಿಪ್ಲೊಮಾ ಆರ್ ಡಿಗ್ರಿ ಫಾರ್ JEಗೆ. ಆಮೇಲೆ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿ ಅಸಿಸ್ಟೆಂಟ್ಗೆ BSc ಇನ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಗಿರಬೇಕು. ಮತ್ತು ಡಿಪ್ಲೊಮೊ ಮತ್ತು ಡಿಗ್ರಿ ರಿಲೆವೆಂಟ್ ಇಂಜಿನಿಯರಿಂಗ್ ಆಗಿರಬೇಕು JEಗೋಸ್ಕರ. ಆಮೇಲೆ ಡಿಪೋ ಮ್ಯಾರಿಟಲ್ ಸೂಪರ್ಡೆಂಟ್ಗೆ ಡಿಪ್ಲೊಮೊ ಆಗಿರಬೇಕು ಸ್ನೇಹಿತರೆ. ಅದಂತರ ವೇಕೆನ್ಸಿ ಎಷ್ಟಿದೆ ಅಂತಂದರೆ 7,951 ವೇಕೆನ್ಸಿಗಳು ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, 17 ಬಂದು ಗೋರಖ್ಪುರ್ಗೋಸ್ಕರ ಕರೆದಿದ್ದಾರೆ. ಕೆಮಿಕಲ್ಲು ಮತ್ತು ರಿಸರ್ಚು, ಮೆಟಲರ್ಜಿಗೆ ರಿಸರ್ಚ್ಗೋಸ್ಕರ ಕರೆದಿದ್ದಾರೆ 17. ಇನ್ನು ಮಿಕ್ಕಿರೋ 7,934 ಪೋಸ್ಟ್ಗಳು JEಗೆ, ಡಿಪೋ ಮೆಟೀರಿಯಲ್ ಸೂಪರ್ಡೆಂಟ್ಗೆ, ಕೆಮಿಕಲ್ಲು ಮತ್ತು ಮೆಟಲರ್ಜಿ ಅಸಿಸ್ಟೆಂಟ್ಗಳಿಗೆ ಇವಕ್ಕೆ ಕರೆದಿದ್ದಾರೆ. ಇಲ್ಲಿ ನೋಡಿ RRB ಅಹಮದಾಬಾದಿಗೆ 382 ವೇಕೆನ್ಸಿ, ಅಜ್ಮೀರಿಗೆ 529, RRB ಬೆಂಗಳೂರಿಗೆ 397 ವೇಕೆನ್ಸಿ, RRB ಭೋಪಾಲಿಗೆ 485, RRB ಭುವನೇಶ್ವರ್ಗೆ 175, RRB ಬಿಲಸ್ಪುರ್ಗೆ 472, ಛತ್ತೀಸ್ಗಢ್ಗೆ 358, ಚೆನ್ನೈಗೆ 652, ಗುವಾಹಟಿಗೆ 225, ಗೋರಖ್ಪುರ್ಗೆ 259, ಜಮ್ಮು ಆ್ಯಂಡ್ ಶ್ರೀನಗರ್ಗೆ 251, ಕೋಲ್ಕತ್ತಾಗೆ 660, ಮಲ್ಡಾಗೆ 165, ಮುಂಬೈಗೆ 1,377, ಮುಸ್ತಫಿಜರ್ಗೆ 11, ಪಾಟ್ನಾಗೆ 247, ಪ್ರಯಾಗ್ರಾಜ್ಗೆ 404, ರಾಂಚಿಗೆ 167, ಸಿಕಂದ್ರಾಬಾದಿಗೆ 590, ಶಿಲಿಗುರಿಗೆ 28, ತಿರುವನಂತಪುರಂಗೆ 121. ಟೋಟಲ್ಲು 7,951 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಅಂತ ಇದು ಬರುತ್ತೆ. ಇಲ್ಲಿ ಬಂದು ನೀವು ಆನ್ಲೈನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಅದಾದಮೇಲೆ ಇದ್ರದ್ದು ಡೀಟೇಲ್ ಆಗಿ ನೋಟಿಫಿಕೇಶನ್ ಕೂಡ ಇದೆ. ನೋಟಿಫಿಕೇಶನ್ ಬೇಕಾದ್ರೆ ಚೆಕ್ ಮಾಡೋಣ. ಇಲ್ಲಿ ನೋಡಿ ನೋಟಿಫಿಕೇಶನ್ ಫುಲ್ಲು. ಇದ್ರದ್ದು ಲಾಸ್ಟ್ ಡೇಟ್ ಬಂದು 29/8/2024 ಸ್ನೇಹಿತರೆ. ಇನ್ನು 20 ದಿನ ಇದೆ ಅಂತ ಹೇಳ್ಕೊಳ್ಳೋಣ. ಓಕೆನಾ, ಇನ್ನು 20 ದಿನ ಇದ್ರೂ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. 18ರಿಂದ 36 ಆಗಿರಬೇಕು ಕೆಮಿಕಲ್ ಮತ್ತು ಮೆಟಲರ್ಜಿಗೆ. ಮತ್ತು JEಗೆ, ಡಿಪೋಗೆ, ಕೆಮಿಕಲ್ ಆ್ಯಂಡ್ ಮೆಟಲರ್ಜಿ ಅಸಿಸ್ಟೆಂಟ್ಗೆ ಇದಕ್ಕೂ ಕೂಡ ಸೇಮು 18ರಿಂದ 36ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ಫೈನಲ್ ಇಯರ್ದು ಏನು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಕ್ಯಾಂಡಿಡೇಟ್ಸು, ಅವರು ಅಪ್ಲಿಕೇಬಲ್ ಇಲ್ಲ. ಓಕೆನಾ, ಫೈನಲ್ ಇಯರ್ ರಿಸಲ್ಟ್ಗೋಸ್ಕರ ವೇಟ್ ಮಾಡೋರು ಅಪ್ಲಿಕೇಬಲ್ ಇಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಾನಂತರ BSc ಸೈನ್ಸು ಅಥವಾ ಇಂಜಿನಿಯರಿಂಗು, BE ಇನ್ ಕೆಮಿಕಲ್ಲು, ಮೆಟಲರ್ಜಿ ಟೆಕ್ನಾಲಜಿ, ಇದು ಎಲ್ಲದು ಕೂಡ ಅಪ್ಲೈ ಮಾಡ್ಬೋದು.
ಓಕೆನಾ. ಇದಾದ ನಂತರ ಇದು 7th ಪೇ ಸ್ಕೇಲ್ ಕಮಿಷನ್ ಆಗಿರುತ್ತೆ. ಜೆಇಗೆ 35,400 ರೂಪಾಯಿಂದ ಹಿಡಿದು ಇದೆ ಸ್ನೇಹಿತರೆ. ಆಮೇಲೆ ಕೆಮಿಕಲ್ ಸೂಪರ್ವೈಸರ್, ರಿಸರ್ಚ್ ಮೆಟ್ರಾಲಜಿ ಅವ್ರಿಗೆಲ್ಲರಿಗೂ 7th ಪೇನು ಇದೆ. ಅವ್ರಿಗೆ 44,900 ರೂಪಾಯಿಂದ ಇದೆ ಸ್ನೇಹಿತರೆ. ಓಕೆನಾ. ಇಲ್ಲಿ 2 ಎಕ್ಸಾಮ್ ಇರುತ್ತೆ. ಒಂದು CBT ಎಕ್ಸಾಮು, ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆನಾ. ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇನ್ನೇನು ಇದರಲ್ಲಿ ಏನಿದೆ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ರೀತಿಯ ಕ್ಯಾಂಡಿಡೇಟ್ಸ್ ನೀವು ಆನ್ಲೈನ್ ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಇದ್ರದ್ದು ನೆಗೆಟಿವ್ ಮಾರ್ಕಿಂಗ್ ಇದೆ ನೋಡಿ. ನೆಗೆಟಿವ್ ಮಾರ್ಕಿಂಗ್ 1/3 ಇದೆ. ಓಕೆನಾ. 4 ಕ್ವಶನ್, 3 ಕ್ವಶನ್ ಕರೆಕ್ಟ್ ಆದ್ರೆ 1 ಕ್ವಶನ್ ರಾಂಗ್ ಆಯ್ತಂದ್ರೆ 1 ಕ್ವಶನ್ದು ರಾಂಗ್ ಅಂತ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ. ಅಂದ್ರೆ 1 ಕ್ವಶನ್ ಕರೆಕ್ಟ್ ಆಗಿದ್ರೆ 3 ಕ್ವಶನ್ ರಾಂಗ್ ಆಯ್ತಂದ್ರೆ ಅವಾಗ 1 ಕ್ವಶನ್ ಎಷ್ಟು ಮಾರ್ಕ್ಸ್ ಇತ್ತು ಅಷ್ಟು ಮಾರ್ಕ್ಸ್ಗಳು ಕಟ್ ಆಗ್ತವೆ. ಇದಾಯ್ತಾ. ಅದಾದ ನಂತರ ಇನ್ನು ನೀವು ಆನ್ಲೈನ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನಿಮಗೆ ಫುಲ್ ಡೀಟೇಲ್ ಆಗಿ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬಿಟ್ಟು ನೀವು ಈ ಕಾಲ್ ಲೆಟರ್ಗೋಸ್ಕರ ವೇಟ್ ಮಾಡಬೇಕು. ಓಕೆನಾ. ಅದಾದ ನಂತರ ನೀವೇನಾದ್ರು ದೂರದಿಂದ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಫ್ರೀ ಟ್ರಾವೆಲ್ ಫೆಸಿಲಿಟಿ ಕೂಡ ಕೊಡ್ತಾರೆ ಟ್ರೈನ್ ಅವರು. ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ಇದ್ರವರೆಗೂ ಕೊಡ್ತಾರೆ. ಓಕೆನಾ. ನಿಮ್ಮ ಊರಿನ ರೈಲ್ವೆ ಸ್ಟೇಷನ್ ಇಂದ ನಿಮ್ಮ ಎಕ್ಸಾಮ್ ಸೆಂಟರ್ ರೈಲ್ವೆ ಸ್ಟೇಷನ್ ವರೆಗೂ ಕೊಡ್ತಾರೆ ಸ್ನೇಹಿತರೆ. ಅದಾದ ನಂತರ ಎಲ್ಲ ರೀತಿಯ ಫಿಟ್ ಆಗಿರ್ಬೇಕು ಸ್ನೇಹಿತರೆ. ಓಕೆನಾ. ಫಿಸಿಕಲಿ ಫಿಟ್ ಇರಬೇಕು. ಅದಾದ ನಂತರ ಹ್ಯಾಂಡಿಕ್ಯಾಪಿಗೆ ಇದರಲ್ಲಿ ಇಲ್ಲ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನಿಮ್ಗೆ ಇನ್ನೂ SC STಗೆ ಮತ್ತೆ OBCಗೆ ಇವ್ರಿಗೆಲ್ಲರಿಗೂ ಕೂಡ ವೇಕೆನ್ಸಿ ಇದೆ ಸ್ನೇಹಿತರೆ. ಓಕೆನಾ. ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. 5 ವರ್ಷ, 3 ವರ್ಷ, 10 ವರ್ಷ ಅಂತ ಹೇಳ್ಬಿಟ್ಟು. ಓಕೆನಾ. ಅದಾದ ನಂತರ JEಗೆ ಕರೆದಿರ್ತಾರೆ. ಮತ್ತೆ JEಗೆ ಕೂಡ ನೀವು ಅಪ್ಲೈ ಮಾಡಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈಸಿಯಾಗಿ ನಿಮಗೆ 2 ಎಕ್ಸಾಮ್ ಇರುತ್ತೆ ಅಷ್ಟೇ. 2 ಎಕ್ಸಾಮ್ ಅಂದ್ರೆ ಒಂದೇ ಎಕ್ಸಾಮು ನೀವು ಬರಿಬೇಕಾಗಿರೋದು. ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಅಷ್ಟೇ. ಅದೆಲ್ಲ ಆರಾಮಾಗಿ ಕ್ಲಿಯರ್ ಆಗ್ತೀರಾ. ಜಸ್ಟ್ ಎಕ್ಸಾಮ್ಗೋಸ್ಕರ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಅದಾದ ನಂತರ ಇದ್ರದ್ದು ಸಿಲೆಬಸ್ ಏನು ಅಂತಂದ್ರೆ, ನೀವು ನಾರ್ಮಲಿ ಸಿಲೆಬಸ್ ಫುಲ್ ನಿಮ್ಮ ಇದ್ರದ್ದು ಇರಬೇಕು. ಏನೋ ನೀವು ಕರೆಕ್ಟಾಗಿ CBT 1, CBT 2 ಅಂತ ಕೊಟ್ಟಿದ್ದಾರೆ ನೋಡಿ. CBT 1, CBT 2 ಅಂತ ಕೊಟ್ಟಿದ್ದಾರೆ. ಓಕೆನಾ. CBT 1 ಅಲ್ಲಿ ನೀವು 90 ಮಿನಿಟ್ಸ್ ಎಕ್ಸಾಮಿನೇಷನ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. ಮ್ಯಾಥ್ಸ್, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸ್ ಇರುತ್ತೆ. ಓಕೆನಾ ಸ್ನೇಹಿತರೆ. ಇದು 100 ಮಾರ್ಕ್ಸಿಗೆ ಇರುತ್ತೆ. 90 ನಿಮಿಷ ಕೊಡ್ತಾರೆ. ಓಕೆನಾ. CBT 2 ಅಲ್ಲಿ 120 ಮಾರ್ಕ್ಸ್ಗೆ. ಇದು PWD ಕೂಡ ಅಪ್ಲೈ ಮಾಡ್ಬೋದು. 160 ಮಿನಿಟ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಜನರಲ್ ಅವೇರ್ನೆಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬೇಸಿಕ್ ಕಂಪ್ಯೂಟರ್ ಅಂಡ್ ಅಪ್ಲಿಕೇಶನ್ಸ್, ಬೇಸಿಕ್ ಎನ್ವೈರನ್ಮೆಂಟ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್, ಟೆಕ್ನಿಕಲ್ ಅಬಿಲಿಟೀಸ್ ಇದಿಷ್ಟು ಹಾಕ್ಬೇಕು ಸ್ನೇಹಿತರೆ. ಅದಾದ ನಂತರ ಇಲ್ಲಿ ನೋಡಿ ಯಾರ್ಯಾರು ಅಪ್ಲೈ ಮಾಡಬಹುದು. ಓಕೆನಾ. 3 years ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆರ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆರ್ BTech. ಓಕೆನಾ. ಮೆಕ್ಯಾನಿಕಲ್ ಇಂಜಿನಿಯರು, ಪ್ರೊಡಕ್ಷನ್ ಇಂಜಿನಿಯರು, ಆಟೋಮೊಬೈಲ್ ಇಂಜಿನಿಯರು, ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರು, ಮೆಕಾಟ್ರಾನಿಕ್ಸ್ ಇಂಜಿನಿಯರು, ಇಂಡಸ್ಟ್ರಿಯಲ್ ಇಂಜಿನಿಯರು, ಮೆಷಿನ್ ಇಂಜಿನಿಯರು, ಟೂಲ್ಸ್ ಅಂಡ್ ಮೆಷಿನ್ ಇಂಜಿನಿಯರು, ಟೂಲ್ಸ್ ಅಂಡ್ ಡೈ ಮೇಕಿಂಗ್ ಇಂಜಿನಿಯರು, ಕಾಂಬಿನೇಷನ್ ಆಫ್ ಎನಿ ಸಬ್ಜೆಕ್ಟ್ ಸ್ಟ್ರೀಮ್ ಆಫ್ ಬೇಸಿಕ್ ಟರ್ಮ್ಸ್ ಆಫ್ ಅಬೌವ್ ಡಿಸಿಪ್ಲಿನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಎಲೆಕ್ಟ್ರಿಕಲ್ ಅವರು ಅಪ್ಲೈ ಮಾಡ್ಬೋದು, ಸಿವಿಲ್ ಅವರು ಅಪ್ಲೈ ಮಾಡ್ಬೋದು. ಓಕೆನಾ. ಆಮೇಲೆ BSc ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಅಪ್ಲೈ ಮಾಡಬೇಕು, ಅವರು ಕೂಡ ಅಪ್ಲೈ ಮಾಡಬಹುದು. ಮತ್ತೆ ಡಿಗ್ರಿಯಲ್ಲಿ ಓದಿದ್ರೆ ಡಿಗ್ರಿ ಅವರು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೇಂಟ್, ಪಾಲಿಮರ್ಸ್ ಎಲ್ಲ ಅಪ್ಲೈ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಓಕೆನಾ. ಅದಾದ ನಂತರ ಶಾರ್ಟ್ ಲಿಸ್ಟ್ ಹೇಗಾಗುತ್ತೆ ಅಂದ್ರೆ, ಫಸ್ಟ್ ಸ್ಟೇಜ್ ಅಲ್ಲಿ ಸೆಲೆಕ್ಟ್ ಆದವರು ಸೆಕೆಂಡ್ ಸ್ಟೇಜಿಗೆ ಹೋಗ್ತಾರೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಸೆಲೆಕ್ಟ್ ಆದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ತಾರೆ ಸ್ನೇಹಿತರೆ. ಓಕೆನಾ. ನಾರ್ಮಲೈಸೇಷನ್ ಇರುತ್ತೆ. ಅದಾದ ನಂತರ ಇನ್ನು ಸ್ಕ್ರೈಬ್ ಕೂಡ ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ. ಓಕೆನಾ. ನಂತರ ಇನ್ನು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಶಾರ್ಟ್ ಆಗಿ ಬೇಕು ಅಂದ್ರೆ ಶಾರ್ಟ್ ನೋಟಿಫಿಕೇಶನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಇಲ್ಲಿ ಸಿಗುತ್ತೆ. ನಿಮಗೆ ಯಾವ ಊರಿನ ಯಾವ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಕೂಡ ಹೋಗ್ಬೋದು. ಬೆಂಗಳೂರು ಚೆಕ್ ಮಾಡಿದ್ರೆ ಇಲ್ಲೇ ಬರುತ್ತೆ ಸ್ನೇಹಿತರೆ. ಫುಲ್ ಡೀಟೇಲ್ ಆಗಿ ನಿಮಗೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆನಾ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಫುಲ್ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ ಮತ್ತೆ. ಓಕೆನಾ. ಅದಾದ ನಂತರ ನೀವು ಇನ್ನು ಯಾರಾದರೂ ಅಪ್ಲೈ ಮಾಡಬೇಕು ಅನ್ನೋ ಹಾಗಿದ್ರೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು.
ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಅನಂತರ ಇನ್ನಷ್ಟು ಮಾಹಿತಿ ಬೇಕಾದರೆ ನಮ್ಮ ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂದು ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ಗೆ. ಓಕೆನಾ? ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ಇದರಲ್ಲಿ ಯಾವುದಕ್ಕಾದರೂ ಜಾಯ್ನ್ ಆಗಿ ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತವೆ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಆಯಿತು, ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.